ಬ್ಯಾಗ್ ಹಿಡ್ಕೊಳ್ತೀನಿ ಅಂತಂದರೆ ಬಿಡಲ್ಲ. ಬಾ ಇದು ದೋಚೆ ಅವಳಿಗೆ ಬೇಕಾಗಿರೋದನ್ನೆಲ್ಲ ಇಟ್ಕೊಂಡು ಅವಳು ರೆಡಿ ನೋಡಿ, ಅವಳು ಟಾಯ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ಹೊರಗಡೆ ಹೊರಟಿದ್ದೀವಿ. ಮ್ಯಾಂಗ್ಳೂರ್ಗೆ ಹೋಗ್ತಾ ಇರೋದು. ಹಸ್ಬೆಂಡಿಗೆ ಒಂದು ಸ್ವಲ್ಪ BC ರೋಡಲ್ಲಿ ಕೆಲಸ ಇದೆ, ಸೊ ಅದು ಮುಗಿಸ್ಕೊಂಡು ನಾವು ಮ್ಯಾಂಗ್ಳೂರು ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ವ್ಲಾಗ್ ಕೂಡ ಇವಾಗ ಶುರು ಮಾಡಿದ್ದೀನಿ. ಬೆಳಗಿನ ವಿಡಿಯೋಸ್ ಒಂದಷ್ಟು ಕ್ಲಿಪ್ಪಿಂಗ್ಸ್ ಏನಿತ್ತು ಅದನ್ನು ಅಟ್ಯಾಚ್ ಮಾಡಿರ್ತೀನಿ, ನೋಡಿ. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಆ್ಯಂಡ್ ನನ್ನ ಡ್ರೆಸ್ ಡೀಟೇಲ್ಸ್ ಕೂಡ ನಾನು ಆಮೇಲೆ ನಿಮಗೆ ಶೇರ್ ಮಾಡ್ತೀನಿ, ಸರಿನಾ? ಬನ್ನಿ ಇವಾಗ ಹೊರಡೋಣ. ನನ್ನ ಹಸ್ಬೆಂಡ್ ಆಲ್ರೆಡಿ ಹೊರಟರು, ಸೊ ಇವಳಿಗೆ ಅರ್ಜೆಂಟ್ ಆಗ್ತಾಯಿದೆ. ಇವಾಗ ನೋಡಿ, ಇದು ನಾನು ತೋರಿಸ್ತಾ ಇರೋದು ಬೆಳಗಿನ ಕ್ಲಿಪ್ಪಿಂಗ್ಸು. ನಾನು ಮೊನ್ನೆ ತಾನೇ ಪಿಟೂನಿಯದ್ದು ಸೀಡ್ಸ್ ಎಲ್ಲ ಹಾಕಿದ್ದೆ ಅಲ್ವಾ, ಅದು ನೋಡಿ ಇವಾಗ ಇಷ್ಟು ಸಣ್ಣದಾಗಿ ಗಿಡ ಬಂದಿದೆ. ಇನ್ನು ಇದು ಇಷ್ಟು ದೊಡ್ಡದಾಗಕ್ಕೆ ಎಷ್ಟು ಟೈಮ್ ತೊಗೊಳುತ್ತೋ ಅಂತ ಗೊತ್ತಿಲ್ಲ, ಬಟ್ ಸಣ್ಣಕ್ಕೆ ಬಂದಿದೆ ನೋಡಿ, ಎಷ್ಟು ಪುಟಾಣಿ ಇದೆ ಅಂತ ಹೇಳಿಬಿಟ್ಟು. ಇದನ್ನೆಲ್ಲ ಇನ್ನೊಂಚೂರು ದೊಡ್ಡದಾದ ನಂತರ ಸಪ್ರೇಟಾಗಿ ಇನ್ನೂ ಒಂದು ಪಾಟ್ಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದಷ್ಟು ಬೇರೆ ಗಿಡಗಳ ಬೀಜ ಕೂಡ ಹಾಕಿದ್ದೆ, ಅದು ಕೂಡ ಕೆಲವೊಂದೆಲ್ಲ ಜರ್ಮಿನೇಷನ್ ಆಗಿದೆ ಚೆನ್ನಾಗೆ. ಹಾಗೆ ಅದನ್ನು ಒಂದೆರಡು ಚೆನ್ನಾಗಿ ಬಂದಿರೋದು ಮಾರ್ನಿಂಗ್ ಗ್ಲೋರಿ ಒಂದೆರಡು ಇತ್ತು, ಅದನ್ನು ಕೂಡ ಹಾಕಿದ್ದೀನಿ. ನೋಡಬೇಕು ಹೇಗೆ ಬರುತ್ತೆ ಈ ಸರ್ತಿ ಅಂತ. ಲಾಸ್ಟ್ ಟೈಮ್ ಅಂತೂ ಚೆನ್ನಾಗಿ ಬಂದಿರಲಿಲ್ಲ, ಎಲ್ಲೋ 2 ಬೀಜ ಇತ್ತು ಅದರದ್ದು ಅಂತ ಹೇಳಿಬಿಟ್ಟು ಅದು ಕೂಡ ಹಾಕಿಬಿಟ್ಟೆ. ನೋಡಬೇಕು ಇನ್ನು ಯಾವುದೆಲ್ಲ ಚೆನ್ನಾಗಿ ಬರುತ್ತೆ, ಯಾವುದೆಲ್ಲ ಚೆನ್ನಾಗಿ ಬರಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಇದು ಬಂದು ಗೊಂಡೆ ಹೂವು ಅಂತೀವಲ್ವ, ಅದು ಒಂದು ಸ್ವಲ್ಪ ಹಾಕಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಕಾಸ್ಮಾಸೆ ಬೇರೆ ಕಲರ್ ಅಂತ ಅನಿಸುತ್ತೆ, ಯಾವ ಕಲರ್ ಅಂತ ಗೊತ್ತಿಲ್ಲ, ಬಟ್ ಅದು ಎಲ್ಲ ಹಾಕಿದ್ದೆ. ನೋಡಬೇಕು ಹೆಂಗೆ ಬರುತ್ತೆ ಅಂತ ಹೇಳಿಬಿಟ್ಟು. ನಾವು ಹರವೆ ಗಿಡ ಹಾಕಿದ್ವಲ್ವ, ಅದು ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಇದ್ರ ಎಡೆನಲ್ಲಿ ಇನ್ನೂ ಚಿಕ್ಕ ಚಿಕ್ಕ ಗಿಡಗಳು ಇದೆ, ಇದನ್ನು ತೆಗೆದಾಗ ಅದು ಚೆನ್ನಾಗಿ ಮೇಲೆ ಬರುತ್ತೆ ಆಮೇಲೆ. ಸೊ ಸಖತ್ ಖುಷಿ ಆಯಿತು. ಪಿಂಕ್ ಕಲರ್ದು ಇದೆ, ಆಮೇಲೆ ಈ ರೆಡ್ ಕಲರ್ದು ಇದೆ. ವೈಟ್ ಕಲರ್ದು ಹಾಕಿದ್ದೆ, ಜಾಸ್ತಿ ಆಗಿಲ್ಲ ಅಂತ ಅನಿಸುತ್ತೆ ಅದು, ಬಟ್ ಸಖತ್ತಾಗಿ ಕಾಣಿಸ್ತಾ ಇದೆ. ಪಾಲಕ್ ನೋಡಿ ಇವಾಗ ಹೆಂಗಿದೆ ಅಂತ. ಪಾಲಕ್ನೂ ಅಷ್ಟೇ ತುಂಬ ಹತ್ರ ಇದೆ ಅಂತ ಅನ್ನಿಸ್ತಾ ಇದೆ ಇವಾಗ, ಬಟ್ ಚೆನ್ನಾಗಿ ಬರುತ್ತೆ. ಮಣ್ಣು ಬೇಕಷ್ಟಿದೆ ಇದರಲ್ಲಿ, ಸೊ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಇದೆ ನೋಡೋದಕ್ಕಂತೂ ತುಂಬಾ ಖುಷಿ ಆಯಿತು ನನಗಂತೂ. ಆ್ಯಂಡ್ ಇವತ್ತು ಆಲೂಗಡ್ಡೆ ಕೂಡ ಹಾರ್ವೆಸ್ಟ್ ಮಾಡಬೇಕು, ಬಿಕಾಸ್ ಅದೆಲ್ಲ ಬಳ್ಳಿ ಅದ್ರ ಗಿಡ ಏನಿದೆ ಅದೆಲ್ಲ ಫುಲ್ ಬಾಡೋಗ್ಬಿಟ್ಟಿದೆ. ಮೇ ಬಿ ಅದರಲ್ಲಿ ಮೊನ್ನೆ ನಾನು ನೀರು ಹಾಕಬೇಕಾದ್ರೇ ಕಾಣ್ತಾ ಇತ್ತು ಆಲೂಗಡ್ಡೆ ಚಿಕ್ಕ ಚಿಕ್ಕದು. ಸೊ ನೋಡಬೇಕು, ಚಿಕ್ಕ ಬಾಟಲ್ ಹಾಕಿರೋದ್ರಿಂದ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ನೋಡೋಣ. ಇವತ್ತು ಪಾಪು ಜೊತೆಗೆ ಅದನ್ನು ಕೂಡ ಹಾರ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಳು ನಿದ್ದೆ ಮಾಡ್ತಾ ಇದ್ದಾಳೆ, ಇನ್ನು ಇನ್ನು ಎಬ್ಸೋದೇನಿಲ್ಲ. ಅವಳು ಎದ್ದಾಗ ಅವಳಿಗೆ ತಿಂಡಿ ಕೊಟ್ಟು ಅದೆಲ್ಲ ಆದ ನಂತರ ಸಂಜೆ ಮೇಲೆ ನಾನು ಹಾರ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡಿ ನಮ್ಮ ಆಲೂಗಡ್ಡೆ ಗಿಡ ಈ ಥರ ಬಾಡೋ ಹೋಗಿಬಿಟ್ಟಿದೆ, ಹಾಗಾಗಿ ಇದನ್ನು ತೆಗಿಯೋಣ ಅಂತ ಅಂದ್ಕೊಂಡಿದ್ದೀವಿ. ಸಾಕು ಅಂತ ಹೇಳ್ಬಿಟ್ಟು, ಗೊತ್ತಿಲ್ಲ ಕರೆಕ್ಟ್ ಟೈಮು ಏನೋ ಎತ್ತ ಅಂತ, ಬಟ್ ಆದ್ರೂ ತೆಗಿತೀವಿ ಇವತ್ತು. ಫುಲ್ ಬಾಡೋಗಿದೆ ನೋಡಿ. ಸೊ ನೋಡೋಣ, ಇದನ್ನು ಹಾರ್ವೆಸ್ಟ್ ಮಾಡೋಣ. ಇವಾಗ ಬೆಳಗ್ಗೆ ಬಂದುಬಿಟ್ಟಿದ್ದೀವಿ. ಯಾವಾಗಲೇ ಹೇಳಿದ್ದೆಲ್ಲ ಸಂಜೆ ಮೇಲೆ ಅಂತ ಹೇಳಿಬಿಟ್ಟು, ಬಟ್ ಇವಳಿಗೆ ಅರ್ಜೆಂಟ್ ಆಯಿತು, ಇವಾಗಲೇ ತೆಗಿನ ಅಂತ ಹೇಳಿಬಿಟ್ಟು. ಅವಳ ಹತ್ರ ಆವಾಗಲೇ ಹೇಳಿದ್ದೆ ತಿಂಡಿ ತಿನ್ನಿಸ್ಬೇಕಾದ್ರೆ. ಸೊ ಅವಳಿಗೆ ಇವಾಗ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ. ಸರಿ ಅಂತ ಹೇಳ್ಬಿಟ್ಟು, ನನಗೂ ಟೈಮ್ ಇತ್ತು ಅಂತೇಳಿ ಬಂದಿದ್ದೀವಿ ಇವಾಗ. ಯಾವತ್ತೂ ಅಷ್ಟೇ ಆಲೂಗಡ್ಡೆ ಇನ್ನೂ ಫುಲ್ ಬಾಡೋಗಬೇಕು. ಆ್ಯಂಡ್ ಅದ್ರ ಜೊತೆಗೆ ಏನಂತಂದರೆ, ನೀವು ಆಲೂಗಡ್ಡೆ ಮೇಲೆಗಡೆ ಬಂದಿರುತ್ತಲ್ವ ಗಿಡ, ಅದಾದ ನಂತರ ಮೇಲ್ಗಡೆಯಿಂದ ಜಾಸ್ತಿ ಮಣ್ಣನ್ನು ಸೇರಿಸ್ತಾ ಹೋಗಬೇಕು. ಬಟ್ ನಂಗೆ ಆ ಥರ ಮಾಡೋಕ್ಕೆ ಆಗಿಲ್ಲ, ಪಾಟು ಪುಟಾಣಿ ಇತ್ತಲ್ವ, ಹಾಗಾಗಿ. ಬಟ್ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ ಆ ಥರ, ನೋಡಬೇಕು ಹೆಂಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಆವಾಗ ದೊಡ್ಡದಾಗಿರುವಂಥ ಆಲೂಗಡ್ಡೆ ಸಿಗುತ್ತೆ ಅಂತ ಹೇಳ್ತಾರೆ. ನೋಡೋಣ ನೆಕ್ಸ್ಟ್ ಟೈಮ್ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಪೊಟ್ಯಾಟೊ ಸಿಕ್ಕಿದೆ ಅಂತಂದರೆ ಇಷ್ಟೇ ಸಿಕ್ಕಿರೋದು. ಆ್ಯಕ್ಚುಲಿ ಇದು ಗಿಡ ನಾನು ಹೇಳಿದೆ ಅಲ್ವಾ, ಇನ್ನೂ ಒಂದು ಸ್ವಲ್ಪ ದಿನ ಇಡ್ಬೋದಿತ್ತು ಅಂತ ಅನ್ನಿಸ್ತಾ ಇದೆ ನನಗೆ ಇವಾಗ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ನೋಡಿ ಚಿಕ್ಕದು ಕಾಣಿಸ್ತಾ ಇದೆಯಾ, ಇಲ್ಲಿ ಇದೆ ಅನ್ನೋ. ಬಟ್ ಇದು ಗಿಡ ಬಾಡೋಗಿದೆ, ಒಂದು ಪ್ಲೇಸ್ ಸಾಕಾಗ್ತಾ ಇಲ್ಲ ಅದಕ್ಕೆ ಅಂತ ಹೇಳಿಬಿಟ್ಟು ತೆಗೆದುಬಿಟ್ಟೆ ಫುಲ್. ನೋಡಿ ಹಿಂಗಾಗಿ. ಸೊ ಇದನ್ನ ಒಂದು ಸ್ವಲ್ಪ ದೊಡ್ಡ ಬಾಟಲ್ ಹಾಕಬೇಕು ನೆಕ್ಸ್ಟ್ ಟೈಮ್ ಅಂತ ಅಂದ್ಕೊಂಡಿದ್ದೀನಿ. ನಾನು ನೋಡಿ ಈ ಥರ ಅರ್ಧ ಮಾಡಿ ಹಾಕಿರೋದು ಕಾಣಿಸ್ತಾ ಇದೆಯಾ ಅಲ್ಲಿ. ಇದು ಬೇಸ್ ನಾನು ಹಾಕಿರೋದು ಇಷ್ಟೇ. ಅದರ ಮೇಲ್ಗಡೆಯಿಂದ ಇಲ್ಲಿ ಬರುತ್ತೆ ಪೊಟ್ಯಾಟೊ. ಸೊ ಮಣ್ಣು ಮೇಲ್ಗಡೆಯಿಂದ ಮುಚ್ತಾ ಹೋಗಬೇಕು, ಆ ಥರ ಮಾಡಿದ್ರೆ ಪೊಟ್ಯಾಟೊ ಬರೋದು, ಆಯಿತಾ? ಈ ಗೆಣಸು ಎಲ್ಲ ನೆಡ್ತೀವಲ್ವ, ಅದೇ ಥರ ಮಾಡಬೇಕು. ಬಟ್ ನಾನು ಪಾಟಲ್ಲಿ ಹಾಕಿರೋದ್ರಿಂದ ಈ ಥರ ಆಯಿತು, ಬಟ್ ದಟ್ಸ್ ಓಕೆ. ನೆಕ್ಸ್ಟ್ ಟೈಮು ಖಂಡಿತವಾಗ್ಲೂ ಚೆನ್ನಾಗಿ ಬೆಳೆಸಬೇಕು ಅಂತ ಇದೆ. ನೋಡಿ ಬೇಬಿ ಪೊಟ್ಯಾಟೋಸ್ ಆಗಿದೆ ಕ್ಯೂಟಾಗಿ. ತೋರ್ಸು ಮಗಳ ಪೊಟ್ಯಾಟೊ. ಪೊಟೋಟೆ ಎಲ್ಲಿದೆ ಪೊಟೊಟೊ?
ಇವ್ಳು ನೋಡಿ ಫ್ರೆಂಡ್ಸ್, ಬ್ಯಾಗ್ ಇಟ್ಕೊಳ್ತೀನಿ ಅಂತಂದರೆ ಬಿಡಲ್ಲ. ಬಾ ನಿಮ್ಮ ಭಾಗ್ಯವತ್ತು ಈಗ ನೋಡು. ನಮ್ಮನೆ ಇವತ್ತು ಮಂಗಳೂರು ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಅವರಾಗಿ ಹೇಳಿದ್ರು. ತುಂಬಾ ಖುಷಿ ಆಯಿತು. ಹಾಗಾಗಿ ಅದೇ ಖುಷಿನಲ್ಲಿ ಬೇಗ ರೆಡಿ ಆಗ್ತೀವಿ. ಯಾವತ್ತು ನಾವು ಇಷ್ಟು ಬೇಗ ರೆಡಿ ಆಗಿಲ್ಲ. ಇವತ್ತು ನಾವು ಪಟ್ಟಂತ ರೆಡಿ ಆಗಿಬಿಟ್ಟಿದ್ದೀವಿ. ಇವಳು ಅಷ್ಟೇ ಒಂದು ಸಣ್ಣ ನಿದ್ದೆ ಮಾಡಿ ಎದ್ದು ಊಟಾಕಿ ಇವಾಗ ಸಮಯ ಬಂದು 2:30 ಮಧ್ಯಾಹ್ನ ಹೋಗ್ತಾ ಇದ್ದೀವಿ. ಬಿಕಾಸ್ ಅಷ್ಟೊಂದು ಕೆಲಸ ಇದೆ. ನಾವು ಮ್ಯಾಂಗ್ಳೂರ್ ರೀಚ್ ಆಗೋವಾಗ ಆಲ್ಮೋಸ್ಟ್ 5 ಗಂಟೆ ಮೇಲೆ ಆಗುತ್ತೆ ಅಂತ ಅನಿಸುತ್ತೆ. ಬಿಕಾಸ್ ಪುತ್ತೂರಿಗೆ ಹೋಗ್ಬಿಟ್ಟು ಪುತ್ತೂರಲ್ಲಿ ಒಂದಷ್ಟು ಕೆಲಸ ಮುಗಿಸ್ಕೊಂಡು ಆನಂತರ BC ರೂಟು ಅದಾಗಿದ್ದ ನಂತರ ಮ್ಯಾಂಗ್ಳೂರ್ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿರೋದು. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ. ಎಸ್ಪೆಷಲಿ ಹೀಗೆ ಬೀಚಲ್ಲಿ ಆಡೋದಕ್ಕೆ ಕಾಯ್ತಾ ಇದ್ದಳು. ಹಾಗೆ ನಾವು ಇವಾಗ ತಾನೇ BC ರೋಡಿಂದ ಹೊರಟ್ವಿ ಫ್ರೆಂಡ್ಸ್. ಕೆಲಸಗಳೆಲ್ಲ ಮುಗೀತು, ಇವಾಗ ಹೊರಟ್ವಿ. ಇನ್ನು ಹಬ್ಬ ಇನ್ನು ನಮ್ಮದೇ ಕೆಲಸ ಇರೋದಂತೆ. ನಾವೇನು ಅವ್ರು ಕರ್ದಿದ್ದಕ್ಕೆ ಬಂದಿದ್ದು ಫ್ರೆಂಡ್ಸ್, ಸುಮ್ಮನೆ ಏನು ಬಂದಿಲ್ಲ. ಕರಿತೀರಾ ಅಂತ 4 ಸಲ ಕೇಳೋದು, ಆಮೇಲೆ ಕರೆಯೋದು ಅಷ್ಟೇ. ನಾನು ಕೇಳಿದ್ದಾನ ಹೇಳುವಾಗ ಆ ಥರ ಹೇಳೋದು ಅಷ್ಟೇ. ಏನಿಲ್ಲ ಫ್ರೆಂಡ್ಸ್, ನಾನೇನು ಕೇಳಿಲ್ಲ. ಅವರೇ ನೀನು ಬರ್ತೀಯಾ ನಾವು ಹೋಗೋಣ ಅಂತ ಕೇಳಿದ್ದು. ಸೊ ನಾವು ಸಿಗೋ ಚಾನ್ಸನ್ನು ಯಾಕೆ ಬಿಡೋದು ಅಂತ ಹೇಳ್ಬಿಟ್ಟು ಬರ್ತೀವಿ ಅಂತ ಹೇಳಿದೆ ಅಷ್ಟೇ. ಇವಾಗ ಬಂದು ಬೀಳ್ತೆ ನೋಡಿ, ಸರ್ಕಸ್ ಮಾಡ್ತಾಳೆ ಕಾರಲ್ಲಿ. ಇನ್ನ ಬೀಚ್ ತಲುಪಿಲ್ವಾ ಅಂತ ಕೇಳ್ತಾ ಇದ್ಲು ಅವಾಗಿಂದ. ಯಾಕೆಂತಂದ್ರೆ ಮನೆಯಿಂದ ಒಟ್ಟು ತುಂಬಾನೇ ಹೊತ್ತಾಯ್ತು. ಇವಾಗ 5 ಗಂಟೆ ಆಗ್ತಾ ಬಂತು, ಇನ್ನು ನಾವು ಮ್ಯಾಂಗ್ಳೂರ್ ರೀಚ್ ಆಗಿಲ್ಲ. ಹಾಗಾಗಿ ಅವಳಿಗೆ ಇವತ್ತು ಬೋರ್ ಆಗೋಕ್ಕೆ ಶುರುವಾಗಿದೆ. ಸೊ ಬೇಗ ಹೋಗಿ ಏನಾದರೂ ಸ್ವಲ್ಪ ತಿನ್ಕೊಂಡ್ಬಿಟ್ಟು ಆಮೇಲೆ ಬೀಚ್ಗೆ ಹೋಗೋದು. ತಪಾಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಐಸ್ ಕ್ರೀಮ್ ಕೂಡ ತಿನ್ಕೊಂಡು ಹೋಗೋಣ ಅಂತ. ನೋಡೋಣ ತಪಾಸಲ್ಲಿ ಇವತ್ತಲ್ಲಿ ಕ್ಯೂ ಇರುತ್ತೆ ಏನಂತ. ಒಂದು ಲಾಸ್ಟ್ ಟೈಮ್ ಅಲ್ಲ, ಅದ್ರ ಲಾಸ್ಟ್ ಟೈಮ್ ಏನೋ ಬಂದಿದ್ದಾಗ ಸಿಕ್ಕಾಪಟ್ಟೆ ಜನ ಇದ್ರು. ಆಮೇಲೆ ನಾವಂತೂ ಹೋಗೇ ಇಲ್ಲ ಆ ಕಡೆ, ಅಷ್ಟೊಂದು ಜನ ಇದ್ರು. ಈ ಸತಿ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿಬಿಟ್ಟು ಕಾಲಾಡ್ಸಲಾಗ. ಹಾಗೆ ಇವಾಗ ಪಬ್ಬಸ್ಗೆ ಬಂದ್ವಿ. ಪಬ್ಬಸ್ ಯಾವಾಗ್ಲೂ ರಶ್ ಇರುತ್ತೆ. ಬಟ್ ಏನಂದರೆ ಸೀಟ್ ಖಾಲಿ ಇದ್ದರೆ ನಾವು ಹೋಗೋದು. ಆ ಥರ ಕ್ಯೂವಲ್ಲೆಲ್ಲ ನಿಂತ್ಕೊಂಡು ಆಮೇಲೆಲ್ಲ ಹೋಗೋವಂಥದ್ದೆಲ್ಲ ಇಲ್ಲ. ಸೊ ತುಂಬ ಟೈಮ್ ಆಗಿತ್ತು ನಾವು ಬಂದು. ಹಾಗೆ ಇವಾಗ ಬಂದ್ವಿ. ನನಗಂತೂ ಐಸ್ ಕ್ರೀಮ್ ಏನು ಜಾಸ್ತಿ ಏನು ಇಷ್ಟ ಇಲ್ಲ. ಬಟ್ ಹಸ್ಬೆಂಡ್ಗೆ ಮಗಳಿಗೆ ಇವಾಗ ಇತ್ತೀಚೆಗಂತೂ ತುಂಬ ಇಷ್ಟ ಆಗಿಬಿಟ್ಟಿದೆ. ಸೊ ಸರಿ ಅಂತ ಹೇಳಿಬಿಟ್ಟು ನಾನು ಅಂತೂ ಒಂದು ಗಡ್ಬಡ್ ತೊಗೊಂಡೆ. ನನಗೆ ಪ್ಲೈನ್ ಐಸ್ ಕ್ರೀಮ್ ಅದೆಲ್ಲ ಇಷ್ಟ ಆಗಲ್ಲ. ಏನಾದರೂ ನಟ್ಸು ಫ್ರೂಟ್ಸು ಏನಾದರೂ ಸಿಗಬೇಕು ಐಸ್ ಕ್ರೀಮ್ ತಿಂತಾ ಅಂತ ಹೇಳಿಬಿಟ್ಟು ನಾನು ಗಡ್ಬಡ್ ತೊಗೊಂಡೆ. ಚೆನ್ನಾಗಿರುತ್ತೆ ಮಾತ್ರ ಇಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ನನಗೆ ತುಂಬ ಇಷ್ಟ ಏನಪ್ಪ ಅಂತಂದರೆ ಇಲ್ಲಿ ಸಮೋಸ. ನನ್ನ ಹಸ್ಬೆಂಡ್ ಹತ್ರ ನಗ್ತಾ ಇರ್ತಾರೆ, ಸಮೋಸ ತಿನ್ನೋಕ್ಕೆ ನೀನು ಇಲ್ಲಿ ಪಬ್ಬಸ್ಗೆ ಬರಬೇಕಾ ಅಂತ ಹೇಳಿಬಿಟ್ಟು. ಬಟ್ ನನಗೆ ನಿಜವಾಗ್ಲೂ ಇಲ್ಲಿ ಸಿಗೋ ಸಮೋಸ ತುಂಬಾ ಇಷ್ಟ, ಚೆನ್ನಾಗಿರುತ್ತೆ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ. ಅದನ್ನೆಲ್ಲ ತಿಂದ್ಕೊಂಡು ಇವಾಗ ಬೀಚ್ ಕಡೆ ಬಂದ್ವಿ. ಆಲ್ಮೋಸ್ಟ್ 5:30 6 ಗಂಟೆ ಹತ್ತತ್ರ ಆಗಿತ್ತು ನಾವು ಬರೋವಾಗಲೇ. 6 ಗಂಟೆ ಮೇಲಾಗಿತ್ತು ಅನಿಸುತ್ತೆ. ಸೊ ಸನ್ಸೆಟ್ ಒಂದು ಆಗಿರಲಿಲ್ಲ, ಹಾಗಾಗಿ ಚೆನ್ನಾಗಿತ್ತು. ಒಂದು ಸ್ವಲ್ಪ ಸನ್ಸೆಟ್ ಎಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಲ್ವ. ಇಲ್ಲಾಂತಂದರೆ ಫುಲ್ ಕತ್ಲೆ ಹೆಂಗೆ ಅನ್ನಿಸ್ಬಿಡತ್ತೆ. ಅದಕ್ಕೋಸ್ಕರ ಪಾಪು ಅಂತೂ ಫುಲ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ರೆಡಿ ಆಗಿದ್ದಾಳೆ ಮರಳಲ್ಲಿ ಆಡೋಕ್ಕೆ ಅಂತ ಹೇಳಿ. ಮೆಲ್ಲ ಹೋಗು. ನಾನು ನೋಡಿ ಎಲ್ಲನೂ ತೊಗೊಂಡು ಹೋಗ್ತಾ ಇದ್ದೀನಿ. ಟಾಯ್ಸು, ನನ್ನ ಬ್ಯಾಗು ಎಲ್ಲನೂ ಇದೆ. ಇಲ್ಲಂತೂ ತುಂಬಾ ಜನ ಇದ್ದರು ಇವತ್ತು. ಸಂಜೆ ಹೊತ್ತು ನಾವು ಬಂದಿದ್ದು ಲೇಟಾಗಿ ಹಂಗೆ ಅನ್ನಿಸ್ತು, ಏನೋ ಗೊತ್ತಿಲ್ಲ. ಬಟ್ ತುಂಬ ಜನ ಇದ್ದರು ಆಯಿತಾ. ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದರು ಆಟ ಆಡೋಕ್ಕೆ ಅಂತ ಹೇಳಿಬಿಟ್ಟು. ನಮ್ಮ ಥರನೇ ಎಷ್ಟೊಂದು ಜನ ಬಂದಿದ್ದಾರಲ್ವ ಅಂತ ಮಾತಾಡ್ಕೊತಾ ಇದ್ವಿ. ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಈ ಸಮುದ್ರದ ಬದಿಗೆ ಬಂದ್ರಂತೂ ಅದೆಷ್ಟು ಚೆನ್ನಾಗಿ ಗಾಳಿ ಬೀಸುತ್ತೆ ಅಂತಂದರೆ ಸಂಜೆ ಹೊತ್ತಲ್ಲ ಎಷ್ಟೊತ್ತು ಕೂತ್ರೂ ಟೈಮ್ ಹೋಗಿದ್ದೇನೆ ಗೊತ್ತಾಗಲ್ಲ ಆ ಥರ. ನನ್ನ ಡ್ರೆಸ್ ಡೀಟೇಲ್ಸ್ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ. ನಾನು ಈ ಡ್ರೆಸ್ಸನ್ನು ತೊಗೊಂಡಿದ್ದು ಬಂದು ಫ್ಲಿಪ್ಕಾರ್ಟಲ್ಲಿ ಅಂತ ಅನಿಸುತ್ತೆ. ಸೊ ಲಿಂಕನ್ನು ನಾನು ಟ್ಯಾಗ್ ಮಾಡ್ತೀನಿ, ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಪ್ಯೂರ್ ಕಾಟನ್, ತುಂಬ ಕಂಫರ್ಟೇಬಲ್ ಆಗಿದೆ. ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜೀನ್ಸ್ ಮೇಲೆಲ್ಲ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿದೆ. ಆ್ಯಂಡ್ ಪ್ರೈಸೂ ಅಷ್ಟೇ ಒಂದು ರೀಸನೇಬಲ್ ಆಗಿದೆ. 300 400 ಅನ್ನೋ ಅಂತ ಅನಿಸುತ್ತೆ, ನಂಗೆ ಕರೆಕ್ಟಾಗಿ ನೆನಪಿಲ್ಲ. ಬಟ್ ಇಟ್ ವರ್ತ್ ಇಟ್ ಅಂತಲೇ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸಂಜೆ ಹೊತ್ತು ನೋಡಿ ಸನ್ಸೆಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಸೂರ್ಯನ ಬೆಳಕಿದೆಯಲ್ವ ಅದೆಲ್ಲ ಅಲೆಗಳ ಮೇಲೆ ಬಿದ್ದು ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕಂತೂ. ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು. ಪೀಸ್ಫುಲ್ಲಾಗಿ ಒಂಥರ ಚೆನ್ನಾಗಿರುತ್ತೆ ಆಯಿತಾ.
ಬೀಚ್ ಪಕ್ಕ ಮನೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಅನಿಸುತ್ತೆ ಒಂದೊಂದ್ಸಲಿ. ಅಷ್ಟು ಚೆನ್ನಾಗಿ ಅನಿಸುತ್ತೆ. ಸಂಜೆ ಹೊತ್ತಂತೂ ಈ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಕಾಮಾಗಿ ಚೆನ್ನಾಗಿರುತ್ತೆ. ಒಪ್ಪಕ್ಕೆ ಕೂಚ ಮಾಡು, ಸರಿ ಕೂರು. ಅವಳು ಆಟ ಆಗ್ತಾ ಇದ್ದೀವಿ. ಚಪಾತಿ ರೊಟ್ಟಿ ಎಲ್ಲ ಮಾಡ್ತಾ ಇದ್ದಾಳೆ. ಎಲ್ಲಿ ಸೂರ್ಯಚಾಮಿಯೇ? ಓಕೆ ನೋಡಿ, ಸನ್ಸೆಟ್ ಆಗೇ ಹೋಯ್ತು. ಮಗಳಂತೂ ಮುಂಚೆ ಬೀಚ್ ಹತ್ರ ಬಂದರೆ ಮರಳಲ್ಲಿ ನಿಂತ್ಕೊಳ್ಳೋಕ್ಕೂ ರೆಡಿ ಇರಲಿಲ್ಲ, ಆ ಥರ ಆಡ್ತಾಯಿದ್ಲು. ಬಟ್ ಇವಾಗ ಎಷ್ಟು ಚೇಂಜ್ ಆಗಿಬಿಟ್ಟಿದ್ದಾಳೆ ಅಂತಂದರೆ ಮಕ್ಕಳು ಬೆಳೀತಾ ಬೆಳೀತಾ ಎಷ್ಟು ಚೇಂಜ್ ಆಗ್ತಾರೆ ಅಂತ ಅನ್ನಿಸ್ಬಿಡುತ್ತೆ. ಇವಾಗಂತೂ ಬೀಚಿಂದ ಹೊರಡೋಕ್ಕೇ ಮನಸ್ಸಿಲ್ಲ ಆ ಥರ. ಮುಂಚೆ ಅಂದರೆ ಬರೋಕ್ಕೇ ಮನಸ್ಸಿಲ್ಲ ಅನ್ನೋ ಥರ ಇದ್ಲು. ಸೊ ಈ ಥರ ಅವರು ಎಷ್ಟು ಚೇಂಜ್ ಆಗ್ತಾರೆ ಅಂತ ಅನ್ನಿಸ್ಬಿಡುತ್ತೆ. ಇನ್ನೇನು ಅವಳ ಬರ್ಡೇ ಕೂಡ ಬರ್ತಾ ಇದೆ. ತುಂಬ ಕೇಳ್ತಾ ಇದ್ರಿ ಕೂಡ, ನೀವು ಪಾಪನ ಸ್ಕೂಲಿಗೆ ಹಾಕಿಲ್ವಾ ಏನು ಎತ್ತ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನು ಎತ್ತ ಅಂತ ಹೇಳಿಬಿಟ್ಟು. ಇನ್ನು ಏನು ಕರೆಕ್ಟಾಗಿ ಡಿಸೈಡ್ ಆಗಿಲ್ಲ. ಮುಂದಿನ ವ್ಲಾಗ್ಸ್ ಎಲ್ಲ ಅದರ ಬಗ್ಗೆ ಕೂಡ ಅಪ್ಡೇಟ್ ಮಾಡ್ತೀನಿ ಏನು ಅಂತ ಹೇಳಿಬಿಟ್ಟು. ಇವಾಗಂತೂ ಆಟ ಆಡ್ತಾ ಇದ್ದೀವಿ. ಜನ ನೋಡಿ ಎಷ್ಟೊಂದು ಜನ ಬಂದಿದ್ರು ಮಾತ್ರ. ಆ್ಯಂಡ್ ನಾವು ಯೂಶ್ವಲಿ ಈ ಕಡೆನೇ ಬರ್ತೀವಿ. ಆ ಕಡೆ ಹೋದರೆ ಅಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ನನಗೆ. ಕುತ್ಕೊಳ್ಳೋಕ್ಕೆ ಅದೆಲ್ಲ ಜಾಗ ಚೆನ್ನಾಗಿದೆ, ಬಟ್ ಜನ ಜಾಸ್ತಿ ಇರ್ತಾರೆ ಅಲ್ಲಿ. ಇಲ್ಲೊಂದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಅಲ್ಲಿಂದ ಕಡಿಮೆ ಇರೋದ್ರಿಂದ ಈ ಕಡೆನೇ ಬರ್ತೀವಿ. ಹಾಗಾಗಿ ಆ್ಯಂಡ್ ಚೆನ್ನಾಗಿರುತ್ತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮಕ್ಕಳ ಜೊತೆಗೆ. ಬೀಚಲ್ಲಿ ಬಂದರೆ ಬೆಸ್ಟ್ ಟೈಮನ್ನು ನೀವು ಸ್ಪೆಂಡ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಕ್ವಾಲಿಟಿ ಟೈಮ್. ಇವತ್ತು ಜಸ್ಟ್ ಹಾಗೆ ಬಿಸಿ ರೋಡ್ವರೆಗೂ ಬರೋಕ್ಕಿತ್ತಲ್ವ, ಹಾಗಾಗಿ ಬಂದ್ವಿ ಅಷ್ಟೇ. ಏನು ಕರೆಕ್ಟಾಗೇನು ಪ್ಲ್ಯಾನ್ ಏನೂ ಇರಲಿಲ್ಲ, ಸುಮ್ಮನೆ ಹಾಗೆ ಬಂದಿದ್ದು. ಆ್ಯಂಡ್ ಆಟ ಎಲ್ಲ ಆಡಿಕೊಂಡು ನಾವಿನ್ನು ಊಟ ಮಾಡಿಬಿಟ್ಟೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಲ್ರೆಡಿ ಸಮಯ ಬಂದು 7:15 7:30 ಹತ್ತತ್ರ ಆಗಿಬಿಟ್ಟಿತ್ತು. ಇನ್ನೇನು ಮನೆಗೆ ತಲುಪೋ ಅಷ್ಟರಲ್ಲಿ ಪಾಪು ಕೂಡ ಮಲ್ಕೊಂಡ್ಬಿಡ್ತಾಳೆ. ಆಮೇಲೆ ಊಟ ಮಾಡಿಸ್ಬಿಟ್ಟು ಕರ್ಕೊಂಡೋದ್ರೆ ಆಮೇಲೆ ಅವಳಿಗೂ ಚೆನ್ನಾಗಿ ನಿದ್ದೆ ಆಗುತ್ತೆ ಅಂತ ಅಂದ್ಕೊಂಡು ಇಲ್ಲೇ ಊಟಕ್ಕೆ ಬಂದ್ವಿ. ಇವತ್ತು ನಾವು ಬಂದಿರೋದು ಶ್ರೀ ಶಂಕರ ಭವನ. ತುಂಬ ಮುಂಚೆ ಪಾಪು ಹುಟ್ಟೋಕ್ಕಿಂತ ಮುಂಚೆ ಸುಮಾರು ಸತಿ ಬಂದಿದ್ವಿ. ಅದಾಗಿದ ನಂತರ ಬಂದೇ ಇರಲಿಲ್ಲ. ಸರಿ ಇವತ್ತಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಬಂದ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಆಗಿರ್ಬೋದು, ಕ್ವಾಲಿಟಿ ಎಲ್ಲನೂ ಚೆನ್ನಾಗಿತ್ತು. ಫ್ರೆಂಡ್ಸ್ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.